ಹಾಯ್ ಹಲೋ ನಮಸ್ತೆ. ಜೀನಿ ಪ್ರೆಸೆನ್ಸ್ ಜೈ ಗಣೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಬೆಂಗಳೂರಿನ ಗಲ್ಲಿ ಗಲ್ಲಿ ತಿರುಗಿ ಅಲ್ಲಿ ಗಣೇಶ ಹೇಗೆ ಕೂರಿಸಿದ್ದಾರೆ, ಯಾಕಾಗಿ ಕೂರಿಸಿದ್ದಾರೆ, ಎಷ್ಟು ದಿನ ಗಣೇಶನ ಇಡ್ತಾರೆ ಅನ್ನೋದ್ರ ಬಗ್ಗೆ. ಇವತ್ತು ನಾವು ಜಯನಗರದ ಯಡಿಯೂರಲ್ಲಿ ಇದೀವಿ. ಸೊ ಅಲ್ಲಿ ಒಂದು ಗಣೇಶ ಇದೆ, ಅವ್ರ ಮಂಡಳಿ ಹೆಸರೇನು, ಎಷ್ಟು ವರ್ಷದಿಂದ ಕೂರಿಸ್ತಿದ್ದಾರೆ ಅಂತ ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಗಣೇಶ? 65 years ಆಗಿದೆ. ವಾವ್, 65 years. ಓಕೆ, ತಲೆಮಾರುಗಟ್ಲೆ ನಮ್ಮ ತಾತ ನಮ್ಮ ಅಪ್ಪ, ಇವಾಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಕೂರ್ಸ್ಕೊಂಡು ಹೋಗ್ತಾ ಇದೀವಿ. ಓಕೆ, ಸೊ ನೀವು ಫಸ್ಟ್ ಟೈಮು ಅಂದ್ರೆ ನಿಮ್ ಬುದ್ಧಿ ಬಂದಾಗಿಂದ ಯಾವಾಗ ತುಂಬಾ ಚೆನ್ನಾಗಿ ನೆನಪಿದೆ ಗಣೇಶ ಹಬ್ಬ? ತುಂಬಾ ಚೆನ್ನಾಗಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ಬೇಕಂದ್ರೆ 50th ವರ್ಷಕ್ಕೆ ಆರ್ಕೆಸ್ಟ್ರಾ ಮತ್ತೆ ಅನ್ನದಾನ ಮತ್ತೆ ಇದೆಲ್ಲ ಮಾಡಿದ್ವಿ ನಾವು. ಅವಾಗ ಒಂದು 5th 6th ಏನೋ ಇರ್ಬೇಕೇನೋ. ಆ ಟೈಮಲ್ಲಿ ಒಂದು 7th ಸ್ಟ್ಯಾಂಡರ್ಡ್ ಏನೋ ಇದ್ವಿ. ಆ ಟೈಮಲ್ಲಿ ತುಂಬಾ ಮೆಮೊರಿಯಬಲ್ ಗಣೇಶ ಹಬ್ಬ ಅದು. ಈಗಿನ ಕಾಲದ ಜನರೇಷನ್ಗೆ ಹಬ್ಬ ಹರಿದಿನ ಅಂತಂದ್ರೆ ಸ್ವಲ್ಪ ದೂರ ಅಂತಾನೆ ಹೇಳ್ಬೋದು. ಸೊ ಇವಾಗ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಒಂದು 20 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಗಣೇಶ ಹಬ್ಬ? ಅದೇ ನಮ್ಮ ಮಕ್ಳಿಗೆಲ್ಲ ಹೇಳ್ಬೇಕಷ್ಟೇ, ಈ ತರ ನಾವ್ ಮಾಡ್ತಾ ಇದ್ವಿ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ನಾವ್ ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಲ್ಲ. ಅವ್ರು ವಿಡಿಯೋ ಗೇಮ್ ಅದು ಇದು ಆಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನಾವೇ ಕಳ್ಸ್ಬೇಕು ಮಕ್ಳನ್ನ, ಆಚೆ ಹೋಗಿ ಆಟ ಆಡಿ ಅಂತೆಲ್ಲ ಕಳ್ಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಒಳಗಡೆ ಕೂಡ ಹಾಕೊಂಡು ಅದ್ ಮಾಡು ಇದ್ ಮಾಡು ಅಂತ ಮನೆಯಲ್ಲೇ ಇರ್ತಾರೆ. ಆಚೆ ಕಳಿಸ್ಬೇಕಷ್ಟೇ. ಸೊ ನಮ್ಮ ಮಕ್ಳಿಗೆ ಹೇಳ್ಬೇಕು ಅಷ್ಟೇ, ಈ ತರ ಇದೆ ನೋಡು, ಎಲ್ಲ ನಮ್ದು ಎಲ್ಲ ತೋರಿಸ್ಬೇಕು. ಫೋಟೋಸ್ ಎಲ್ಲ ಈ ತರ ನಾವು ಮಾಡ್ತಿದ್ವಿ, ಡ್ಯಾನ್ಸ್ ಆಡ್ತಾ ಇದ್ವಿ ಅಂತ, ನೀವು ಹೋಗಿ ಕುಣಿರಿ ಅಂತ ಮಕ್ಳಿಗೆ ತೋರಿಸಿದ್ರೆ ಅವರು ಹಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಒಂದು ಗಣೇಶ ಫೆಸ್ಟಿವಲ್ ಶುರು ಆಗಿದ್ದು ಅಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನ ಸೇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗಣೇಶನ ಕೂರ್ಸೋಕೆ ಸ್ಟಾರ್ಟ್ ಆಯ್ತು ಅಲ್ವಾ? ಸೊ ಈಗಿನ ಕಾಲದಲ್ಲಿ ಯಾವ್ದೋ ಒಂದು ಕಾರಣಕ್ಕೆ ನಾನು ಹೋರಾಟ ಮಾಡ್ಬೇಕು, ಆಗ ಹೋರಾಟಕ್ಕೆ ತಾನೇ ಜನನ ಕೂರ್ಸಿದ್ದು, ಜನನ ಸೇರಿಸ್ತಾ ಇದ್ದು. ಈಗ ನಮ್ಗೆ ಹೋರಾಟ ಮಾಡ್ಬೇಕು ಅಂತಂದ್ರೆ ಯಾವ ವಿಚಾರಕ್ಕೆ ಹೋರಾಟ? ಇವಾಗ ಜನ ಸೇರ್ಬೇಕು ಅನ್ನೋದೇ ಒಂದು ಹೋರಾಟ ಆಗೋಗಿದೆ. ಎಷ್ಟು ವರ್ಷ ಆಯ್ತು ಫ್ರೆಂಡ್ಸ್ ಎಲ್ಲ ಸೇರಿ, ವರ್ಷಕ್ಕೊಂದ್ಸಲ ಸೇರ್ತೀವಿ ಅಷ್ಟೇನೆ. ಎಲ್ಲ ಬಿಸಿ, ಮದುವೆ ಆಗಿದೆ, ಹೆಂಡ್ತಿ ಬಿಡಲ್ಲ ಅಂತ ಮನೇಲೇ ಇರ್ತಾರೆ. ಸೊ ಹಬ್ಬ ಬಂತು ಅಂದ್ರೆ ಇದೊಂದು ಕಾರಣ ಹೇಳ್ಕೊಂಡು ನಿನ್ನೆಯಿಂದ ಎಲ್ಲ ಜೊತೆಲೇ ಇದೀವಿ. ಇಲ್ಲ ಅಂದ್ರೆ ನನ್ನ ಹೆಂಡ್ತಿ ಬಿಡಲ್ಲ, ಮಗು ನೋಡ್ಕೊಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಹೋರಾಟ ಗಂಡಸರಿಗೋಸ್ಕರ ಮಾಡ್ತಿದ್ದಾರೆ ಇವರು, ಯಾವುದೇ ಉದ್ದೇಶಕ್ಕಲ್ಲ ಅಲ್ವಾ? ಅಷ್ಟೇನೆ, ಎಲ್ಲ ಸೇರ್ಬೇಕು ಅನ್ನೋದೇ ಒಂದು ಹೋರಾಟ. ಇಲ್ಲಾಂದ್ರೆ ಬಿಡಲ್ವಲ್ಲ ಮನೇಲೆಲ್ಲ, ಏನಕ್ಕೆ ಅಂತ ಕೇಳ್ತಾ ಇರ್ತಾರೆ. ಇದಾದ್ರೆ ಹೇಳ್ಬಿಟ್ಟು ರೀಸನ್ ಹೇಳ್ಬಿಟ್ಟು ಬರ್ಬೋದು. ಅದೇ ಒಂದು ಹೋರಾಟ ಅಷ್ಟೇ. ಇದು ಹಿಂದೂಗಳ ಹಬ್ಬ ಅಲ್ವಾ? ಸೊ ಈ ವಿಚಾರ ಏನು ಅಂತಂದ್ರೆ, ಈ ಭಾರತ ದೇಶದಲ್ಲಿ ಮಾತ್ರ ಈ ಗಣೇಶ ಚತುರ್ಥಿ ಆಗಿರ್ಬೋದು ಎಲ್ಲ ಮಾಡ್ತೀವಿ. ಹಿಂದೂಗಳು ಎಲ್ಲಿರ್ತಾರೋ ಅಲ್ಲಿ ಮಾಡ್ತೀವಿ. ಸೊ ನಮ್ಮ ದೇಶದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ದೇಶ ಚೆನ್ನಾಗಿದೆ. ದೇಶದ ಬಗ್ಗೆ ಹೇಳೋಷ್ಟೇನು ದೊಡ್ಡವನಲ್ಲ. ದೇಶ ಹೆಂಗ್ ಹೇಳುತ್ತೋ ಆತರ ನಾವು ಕೇಳ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅದು ವಿರೋಧವಾಗಿ ಹೋಗ್ಬಾರ್ದು ಅಷ್ಟೇನೆ. ಏನ್ ಕಾನೂನು ಇದೆ ಅದನ್ನ ಪಾಲಿಸ್ಕೊಂಡು ಹೋದ್ರೆ ಕರೆಕ್ಟ್ ಆಗಿರುತ್ತೆ. ಇದೊಂದು ಲಾಸ್ಟ್ ಕ್ವಶನ್, ಗಣೇಶ ಏನಾದ್ರೂ ಪ್ರತ್ಯಕ್ಷ ಆದ್ರೆ ಏನ್ ವರ ಕೇಳ್ತೀರಾ? ಸಡನ್ ಆಗಿ ಕೇಳಿದ್ರೆ ಎಲ್ಲ ಸಡನ್ ಆಗಿ ತಾನೇ ಪ್ರತ್ಯಕ್ಷ ಆಗೋದು. ಹೇಳ್ಬಿಟ್ಟು ಅಡ್ರೆಸ್ ಕೊಟ್ಬಿಟ್ಟು ಬರ್ತಾನ? ಸಡನ್ ಆಗಿ ಪ್ರತ್ಯಕ್ಷ ಆದ್ರೆ ಸಡನ್ ಆಗಿ ಕೇಳಿದ್ರೆ ಏನು ಚೆನ್ನಾಗಿ ಎಲ್ಲಾನು ನೋಡ್ಕೊ ಅಂತ ಹೇಳ್ಬೇಕಷ್ಟೇ. ನಿಮ್ಗೋಸ್ಕರ ಏನ್ ಕೇಳಲ್ಲ, ಇವೆಲ್ಲ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದಂಗಲ್ಲ. ನೀವೇನ್ ಕೇಳ್ತೀರಾ ಸರ್? ಅಷ್ಟೇ ಅಷ್ಟೇ ಅಷ್ಟೇ. ಏನ್ ಕೇಳ್ಬೇಕು ಗೊತ್ತಿಲ್ಲ, ನಿಂಗೆ ಏನ್ ಅನ್ಸುತ್ತೋ ಅದನ್ನ ಕೊಟ್ಬಿಟ್ಟು ಹೋಗು. ಹೌದು, ಗಣೇಶಂಗೆ ಏನ್ ಅನ್ಸುತ್ತೋ ಗಣೇಶ ಕೊಟ್ಬಿಟ್ಟು ಹೋಗ್ಲಿ. ಈ ಒಂದ್ ಗಣೇಶ ಎಷ್ಟ್ ದಿನಕ್ಕೆ ಮುಳುಗಿಸ್ತೀರಾ? ಇವತ್ತು ಒಂದೇ ದಿನ ಒಂದೇ ದಿವಸ. ಪ್ರತಿ ವರ್ಷ ಅವಾಗಿಂದ ಒಂದೇ ದಿವಸ ಮಾಡ್ಕೊಂಡ್ ಬಂದಿರೋದು. ಸೊ ಒಂದೇ ದಿವಸನೇ ಕೊಡ್ಸೋದು, ಹಬ್ಬದ ದಿವಸ ಒಂದೇ ದಿವಸ ಕೊಡ್ಸೋದು. ಸೊ ಯಾವ್ದಾದ್ರು ಕಾರ್ಯಕ್ರಮ ಎಲ್ಲ ಇರುತ್ತಾ ಇವತ್ತು? ಯಾವ ತರ? ಸಾಯಂಕಾಲ ಅದೇ ಡ್ಯಾನ್ಸು, ವಿಸರ್ಜನೆ ಅದೇ ಅಷ್ಟೇ. ಅದೇ ನಮ್ಗೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ವಿಸರ್ಜನೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಮೇನ್ ನಮ್ಗೆ 6 to 7 or 6 to 10 ಒಳಗೆ ವಿಸರ್ಜನೆ ಮಾಡ್ಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದನ್ನ ಪಾಲಿಸ್ತೀವಿ. ಒನ್ ಡೇ ಸಾಗರನೇ ಇರುತ್ತೆ. ತುಂಬಾ ಜನ ಎಲ್ಲಿ ಮುಳುಗಿಸ್ತೀರಾ? ಇಲ್ಲೇ ಯಡಿಯೂರ್ ಲೇಕಲ್ಲೇ ಬಿಡ್ತೀವಿ. ಅದೇ ಸಾಯಂಕಾಲ ಅಂದ್ರೆ ತುಂಬಾ ಜನ ಬಂದಿರ್ತಾರೆ. ಪಿಚ್ಚಿ ಅಂತ ಇರುತ್ತೆ. ಮೇಲ್ಗಡೆ ನೋಡ್ರೆ ಬರೀ ತಲೆಗಳು ಮಾತ್ರ ಕಾಣಿಸ್ತಾ ಇರ್ತಾರೆ. ಅಷ್ಟು ಜನ ಇರ್ತಾರೆ, ಸೇರ್ತಾರೆ, ಜನ ಮಾತ್ರ ಸೇರ್ತಾರೆ ಸಾಯಂಕಾಲ. ಪಕ್ಕ ಮಣ್ಣಿನ ಗಣೇಶ, ಸೊ ಆರಾಮಾಗಿ ನೀರಲ್ಲಿ ಇರ್ತಾರೆ. ಬಾಂಬೆ ಗಣೇಶ ಯೂಸ್ ಮಾಡಬಾರ್ದು ಆಕ್ಚುಲಿ, ಕರ್ಗಲ್ಲ, ಆಮೇಲೆ ಎಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರ ಅದಕ್ಕೆ ಮಣ್ಣಿಂದನೇ ಕೂರಿಸ್ತಾರೆ. ನಾವೆಲ್ಲ ಮುಂಚೆಯಿಂದನೂ ಮಣ್ಣಿಂದನೇ. ಗಣೇಶ ಬೇಗ ಪ್ರತ್ಯಕ್ಷ ಆಗ್ಲಿ ಅಂಡ್ ಏನು ಅವ್ನ್ಗೇನ್ ಬೇಕೋ ಅದನ್ನ ಕೊಟ್ಬಿಟ್ಟು ಹೋಗ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.